ನಾಡಿನಾದ್ಯಂತ ದಸರಾ ಸಂಭ್ರಮ ಜೋರಾಗಿದೆ. ಅದರಲ್ಲೂ ನವರಾತ್ರಿ ಆರಾಧನೆ ಎಲ್ಲೆಡೆ ಮನೆ ಮಾಡಿದೆ. ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ದಸರಾ ಗೊಂಬೆ ಪ್ರತಿಷ್ಠಾಪನೆ ಪ್ರಮುಖ ಸಂಪ್ರದಾಯ. ಈ ಗೊಂಬೆ ಪ್ರತಿಷ್ಠಾಪನೆಯನ್ನೇ ಉತ್ತರ ಕರ್ನಾಟಕದಲ್ಲಿಯೂ ಕೂಡ ಮಾಡಲಾಗುತ್ತೆ. ಅದು ಇದೀಗ ಕಣ್ಮನವನ್ನ ಕೂಡ ಸೆಳೀತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ನಾಡಿನಾದ್ಯಂತ ನವರಾತ್ರಿ ಸಂಭ್ರಮ. ಒಂದೇ ಮನೆಯಲ್ಲಿ 3000 ಗೊಂಬೆ ಪ್ರತಿಷ್ಠಾಪನೆ. ಎಲ್ಲೆಡೆ ನವರಾತ್ರಿ ಸಂಭ್ರಮ. ಮನೆ ತುಂಬ ಪುಟ್ಟ ಪುಟ್ಟ ಗೊಂಬೆಗಳ ಅನಾವರಣ. ಒಂದೊಂದು ಗೊಂಬೆಯ ಹಿಂದೆಯೂ ಒಂದೊಂದು ಪೌರಾಣಿಕ ಮತ್ತು ಇತಿಹಾಸದ ಕಥೆ ಇದೆ. ಇದೇ ಮೊಟ್ಟ ಮೊದಲ ಬಾರಿಗೆ ಉತ್ತರ ಕರ್ನಾಟಕದ ಧಾರವಾಡದಲ್ಲಿ ಗೊಂಬೆ ಪ್ರದರ್ಶನವನ್ನು ಪರಿಚಯಿಸಲಾಗ್ತಾ ಇದೆ. ನಾವು ಧಾರವಾಡದಲ್ಲಿರುವಂತ ಚಂದ್ರಿಕಾ ಕಟ್ಟಿಯನ್ನವರ ಮನೆಯಲ್ಲಿ ಏನಂತಂದ್ರೆ ಸುಮಾರು 3000ಕ್ಕೂ ಹೆಚ್ಚು ಗೊಂಬೆಗಳನ್ನ ತಮ್ಮ ಮನೆಯಲ್ಲಿರುವಂತಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಧಾರವಾಡದ KIADB ಕಾಲೋನಿಯಲ್ಲಿರೋ ಚಂದ್ರಿಕಾ ಕಟ್ಟಿ ಎಂಬುವರ ಮನೆಯಲ್ಲಿ ಕಂಡು ಬಂದ ದೃಶ್ಯ. ಕಳೆದ 27 ವರ್ಷಗಳಿಂದ ಚಂದ್ರಿಕಾ ಕಟ್ಟಿ ದಾವಣಗೆರೆಯಲ್ಲಿ ಗೊಂಬೆ ಪ್ರತಿಷ್ಠಾಪನೆ ಮಾಡುತ್ತಾ ಬಂದಿದ್ರು. ಆದ್ರೆ ಈಗ ಧಾರವಾಡದಲ್ಲಿ ಬಂದು ನೆಲೆಸಿದ್ದಾರೆ. ಹೀಗಾಗಿ ಈ ವರ್ಷದಿಂದ ಧಾರವಾಡದಲ್ಲಿ ಮುಂದುವರಿಸಿದ್ದಾರೆ. ಇದು ಹಿಂದಿನ ಕಾಲದಿಂದನೂ ನಡೆದಿರ್ತಕ್ಕಂತ ಪದ್ಧತಿ. ಈ ಪದ್ಧತಿ ನಮ್ಮ ಮನೆಯಲ್ಲೂ ಇದೆ. ಹೀಗಾಗಿ ನಾವು 28 ವರ್ಷದಿಂದ ದಸರಾ ಗೊಂಬೆನ ಕೂಡಿಸ್ತಾ ಬರ್ತಾ ಇದೀವಿ ಸರ್. 27 ವರ್ಷ ನಾವು ದಾವಣಗೆರೆಯಲ್ಲಿ ಗೊಂಬೆ ಕೂಡಿಸಿದ್ವಿ. ಅದ್ರಲ್ಲಿ ಈ ವರ್ಷದಿಂದ ನಾವು ಧಾರವಾಡದಲ್ಲಿ ಇರೋದ್ರಿಂದ ಧಾರವಾಡದಲ್ಲೇ ಗೊಂಬೆ ಕೂಡ್ಸೋಣ ಅಂತ ನಿರ್ಧಾರ ಮಾಡ್ಕೊಂಡ್ವಿ. ಇಲ್ಲೇ ಸ್ವಂತ ಮನೆ ತಗೊಂಡ್ವಿ ಸರ್. ನಾವ್ ಇಲ್ಲಿಂದಾನೇ ನಾವು ಪ್ರತಿ ವರ್ಷ ಕೂಡಿಸ್ತೀವಿ. ಮಣ್ಣು, ಪೇಪರ್, ಮರ, ಹಿತ್ತಾಳೆ, ಕಂಚು ಹೀಗೆ ಅನೇಕ ವಸ್ತುಗಳಿಂದ ಮಾಡಿದ ಗೊಂಬೆಗಳಿವು. ಒಂದಷ್ಟು ಗೊಂಬೆಗಳನ್ನು ಬೇರೆ ಕಡೆಯಿಂದ ತರಿಸಿದ್ರೆ ಹಲವಾರು ಗೊಂಬೆಗಳನ್ನು ಕುಟುಂಬ ಸದಸ್ಯರೆಲ್ಲ ಸೇರಿ ತಯಾರಿಸಿದ್ದಾರೆ. ಒಟ್ಟು 3000 ಗೊಂಬೆಗಳನ್ನು ತಮ್ಮ ಮನೆಯಲ್ಲಿಯೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರು ಒಂದು ಸಂಸ್ಕೃತಿಯನ್ನೇ ತಗೊಳ್ರಿ, ಮಕ್ಕಳಿಗೆ ದೊಡ್ಡವರಿಗೆ ಒಂದು ಪುರಾಣದ ಕಥೆಗಳನ್ನ ಪ್ರತಿಯೊಂದನ್ನು ಇಟ್ಟದ್ದು ಮತ್ತು ಜಂಬೂ ಸವಾರಿ ಅದನ್ನೆಲ್ಲಾ ನೋಡಿದಾಗ ಅತ್ಯಂತ ಖುಷಿ ಆಯ್ತು. ಇದು ಹಿಂಗೆ ಬೆಳೀತಾ ಹೋಗ್ಲಿ, ಎಲ್ಲರೂ ಬಂದು ನೋಡುವಂತದ್ದಾಗ್ಲಿ. ಒಟ್ಟಾರೆಯಾಗಿ ತಮ್ಮ ಪೂರ್ವಜರಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯವನ್ನು ಚಂದ್ರಿಕಾ ಕಟ್ಟಿ ಮುಂದುವರಿಸುತ್ತಿದ್ದಾರೆ. DV ಕಮ್ಮರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಅವರು ಐತಿಹಾಸಿಕ ನಾಯಕ. ಅವರ ಪರಾಕ್ರಮ ಇತಿಹಾಸ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿದೆ. ಆದರೆ ಇಂಥ ಮಹಾನ್ ನಾಯಕನ ಸಮಾಧಿ ಈಗ ಪುಂಡ ಪೋಖರಿಗಳ ಅಡ್ಡಿಯಾಗಿದೆ. ಆ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. ಎಲ್ಲಿ ನೋಡಿದ್ರು ಬಿಯರ್ ಬಾಟಲಿಗಳು, ಸಿಗರೇಟ್ ಪ್ಯಾಕ್ಗಳು, ಗುಟ್ಕಾ ಚೀಟಿಗಳು, ಕಾಲಿಟ್ಟ ಕಡೆಯಲ್ಲೆಲ್ಲ ಕಸವೋ ಕಸ. ಗಬ್ಬು ನಾರ್ತಿರೋ ಈ ಜಾಗ ಯಾವುದೋ ತಿಪ್ಪೆಗುಂಡಿ ಅಲ್ಲ ಕಣ್ರಿ. ಚಿತ್ರದುರ್ಗ ಸಂಸ್ಥಾನವನ್ನ ಆಳಿದ ನಮ್ಮ ಹಿರೇಮದಕರಿ ನಾಯಕರ ಸಮಾಧಿ. ಪುಂಡರ ಅಡ್ಡವಾಯ್ತು ಪರಾಕ್ರಮಿಯ ಸಮಾಧಿ. ಹಿರೇಮದಕರಿ ನಾಯಕ ಬೆಚ್ಚಗತ್ತಿ ಭರಮಣ್ಣ ನಾಯಕರ ಪುತ್ರ, ಪಾಳೆಗಾರ ವಂಶದ ಕುಡಿ. 1721ರಿಂದ 1748 ತನಕ ಚಿತ್ರದುರ್ಗ ಸಂಸ್ಥಾನವನ್ನಾಳಿದ ನಾಯಕ. ಇಂತಹ ಪರಾಕ್ರಮಿಯ ಸಮಾಧಿ ಈಗ ಪುಂಡ ಪೋಖರಿಗಳ ಅಡ್ಡೆಯಾಗಿದೆ. 1748ರಲ್ಲಿ ಚಿತ್ರದುರ್ಗ ಸಂಸ್ಥಾನಕ್ಕೆ ಸೇರಿದ ಮಾಯಕೊಂಡ ಕೋಟೆಗೆ ಹರಪನಹಳ್ಳಿ ಪಾಳೆಯಗಾರ ಸೋಮಶೇಖರ ನಾಯಕ್ ಮುತ್ತಿಗೆಯನ್ನು ಹಾಕಿದ್ರು. ಈ ವೇಳೆ ಹಿರೇಮದಕರಿ ನಾಯಕ ಮತ್ತು ಸೋಮಶೇಖರ್ ನಾಯಕರ ನಡುವೆ ಯುದ್ಧ ನಡೆದಿತ್ತು. ರಣರಂಗದಲ್ಲಿ ಹಿರೇಮದಕರಿ ನಾಯಕ ವೀರಮರಣವನ್ನ ಹೊಂತಾರೆ. ದಾವಣಗೆರೆಯ ಮಾಯಕೊಂಡದಲ್ಲಿ ಅವರ ಸಮಾಧಿಯನ್ನ ನಿರ್ಮಿಸಲಾಗುತ್ತೆ. ದುರಂತ ಅಂದ್ರೆ ಇಂಥ ಪರಾಕ್ರಮಿಯ ಸಮಾಧಿ ಈಗ ಕುಡುಕರ ಅಡ್ಡೆಯಾಗಿದೆ. ಹಿರೇಮದಕರಿ ನಾಯಕರ ಸಮಾಧಿ ಇದು ಒಂಥರ ದೇವಸ್ಥಾನ ಇದ್ದಂಗೆ. ಈ ಸಮಾಧಿ ಎಲ್ಲ ಸರ್ಕಾರದವರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಕಡಿಗಣ್ಣಲ್ಲಿ ನೋಡ್ತಾ ಇದ್ದಾರೆ. 2020ರಲ್ಲಿ ಇದು ಕಾಂಪೌಂಡ್ ಬಿದ್ದಿರೋದು. ಈಗಿನ ಶಾಸಕರು ಬಂದು ನೋಡ್ಕೊಂಡೋದ್ರು, ಮತ್ತು ಇದ್ರ ಹಿಂದಿನ ಶಾಸಕರು ಬಂದು ನೋಡ್ಕೊಂಡೋದ್ರು. ಯಾವುದೇ ಸರ್ಕಾರ ಬಂದ್ರೂ ಇದನ್ನು ಈಗ ಒಂದು ಕಟ್ಟಿಸಿ ನಾವು ಹಂಗೆ ಮಾಡ್ತೀವಿ, ಇದು ಒಂಥರ ದೇವಸ್ಥಾನ ಮಾಡ್ದಂಗೆ ಮಾಡ್ತೀವಿ ಅಂತ ಅಂದರು. ಇದು ದೇವಸ್ಥಾನನೇ ಇದು ಮಾಡ್ತೀವಿ ಅಂದವ್ರು ಮಾಡಿಲ್ಲ. ದುರಂತ ಅಂದರೆ ದಾವಣಗೆರೆ ತಾಲೂಕಿನ ಮಾಯಕೊಂಡ ಗ್ರಾಮದಲ್ಲಿರುವಂಥ ಹಿರೇಮದಕರಿ ನಾಯಕರ ಸಮಾಧಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ. ಐತಿಹಾಸಿಕ ಸ್ಥಳದಲ್ಲಿ ಪುಂಡರು ಮದ್ಯಪಾನ ಮಾಡಿ ಎಲ್ಲೆಂದರಲ್ಲಿ ಬಿಯರ್ ಬಾಟಲಿ, ಸಿಗರೇಟ್, ಗುಟ್ಕಾ ಪ್ಯಾಕೆಟ್ಗಳನ್ನು ಬಿಸಾಡಿ ಗಲೀಜನ್ನ ಮಾಡ್ತಾ ಇದ್ದಾರೆ. ಸಮಾಧಿಯ ದುಸ್ಥಿತಿ ನೋಡಿ ಗ್ರಾಮಸ್ಥರು ಮರುಕವನ್ನ ಪಡ್ತಿದ್ದಾರೆ.
ಇಲ್ಲಿ ದುಶ್ಚಟಗಳು ಮತ್ತು ಇನ್ನೊಂದು ಕಾಂಪೌಂಡು ಬಿದ್ದಿದೆ. ಮತ್ತು ಇಲ್ಲೆಲ್ಲ ಕುಡಿಯೋದು ಬಾಟ್ಲುಗಳು ಇಲ್ಲೇ ಇರ್ತವೆ ಅಷ್ಟುವ. ಆಮೇಲೆ ಮೊನ್ನೆ ಇದನ್ನು ಮುರ್ಕೊಂಡು ಹೋಗಿದ್ದಾರೆ. ಇದೇನೊಂದು ಒಟ್ಟು ಎಲ್ಲದ ಮುರ್ಕೊಂಡು ಹೋಗಿದ್ದಾರೆ. ಒಟ್ಟು ಇಲ್ಲೇನು ಬಿಡಲ್ಲ. ಲೈಟು ಸೋಲಾರ್ ಲೈಟ್ ಹೋಗಿದೆ. ಆಮೇಲೆ ಪ್ರತಿಯೊಂದು ಇಲ್ಲಿ ಆಗಿದೆ. ನಾವೆಲ್ಲಾರ ನಮ್ಮೂರಿಗೆ ಹಬ್ಬಕ್ಕೆ ಉಣಿಯೋಗೆ ಯಾರು ಬಂದರೆ ಬೀಗರು ಅವ್ರನ್ನ ಇಲ್ಲಿ ಸ್ಥಳಕ್ಕೆ ಕರ್ಕೊಂಬಂದು ತೋರ್ಸೋಣ ಅಂದರೆ ಇಲ್ಲಿ ಏನಾಗೈತೆ ಗೊತ್ತಾ, ಇಲ್ಲಿನ ಸ್ವಚ್ಛನೇ ಇಲ್ಲ. ಏನಾದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತು ಹಿರೇ ಮದಕರಿ ನಾಯಕರ ಸಮಾಧಿಯನ್ನ ಉಳಿಸೋಕೆ ಮುಂದಾಗ್ತಾರಾ ಅಂತ ಕಾದ್ ನೋಡ್ಬೇಕಷ್ಟೇ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಒಂದು ವರ್ಷ ಈ ಜಿಲ್ಲೆಯಲ್ಲಿ ಸರಿಯಾದ ರಸ್ತೆ ಇರಲಿಲ್ಲ. ಆದರೆ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಒಂದು ವರ್ಷದ ಸಮಸ್ಯೆಗೆ 1 ತಿಂಗಳಿನಲ್ಲೇ ಶಾಶ್ವತ ಪರಿಹಾರ ಕಲ್ಪಿಸಿದೆ. ಆ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. 1 ವರ್ಷದ ಸಮಸ್ಯೆಗೆ ಶಾಶ್ವತ ಪರಿಹಾರ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ನೋಡಿ, ಈ ಹಾಳಾದ ರಸ್ತೆಯಿಂದಾಗಿ ಜನ ನಿತ್ಯ ಪರದಾಡ್ತಾ ಇದ್ರು. ವಾಹನ ಸವಾರರು ಹರಸಾಹಸ ಪಟ್ಟು ಹೋಗುವಂತ ಪರಿಸ್ಥಿತಿ ಉಂಟಾಗಿತ್ತು. ಇವರ ಗೋಳು ಕೇಳೋರೇ ಇರಲಿಲ್ಲ. ಬೀದರ್ ನಗರದ ಬಸ್ ನಿಲ್ದಾಣದ ದುಸ್ಥಿತಿ ಇದು. ಧೂಳು ರಸ್ತೆ ಗುಂಡಿಗಳಿಂದ ಜನರು ಕಂಗಾಲಾಗಿದ್ರು. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಆಗಸ್ಟ್ ತಿಂಗಳ 28ಕ್ಕೆ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಚಿವ ರಹೀಂ ಖಾನ್ ಅಲರ್ಟ್ ಆಗಿದ್ರು. 1 ವರ್ಷದ ಸಮಸ್ಯೆಗೆ 1 ತಿಂಗಳಲ್ಲಿ ಶಾಶ್ವತ ಪರಿಹಾರ ಸಿಕ್ಕಂತಾಗಿದೆ. ಒಳ್ಳೆ ರೀತಿಯ ಕವರೇಜ್ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರು ಈಶ್ವರ್ ಖಂಡ್ರೆ ಅವರು, ರಹೀಂ ಖಾನ್ ಅವರು ಇದನ್ನು ಮುತುವರ್ಜಿ ವಹಿಸಿ ಈ ರೋಡದ ಒಂದು ಶಾಶ್ವತ ಪರಿಹಾರ ಕಾಣಬೇಕಂತೇಳಿ ಅದಕ್ಕೊಂದು 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದಕ್ಕೆ ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ. ಶಿವನಗರದಿಂದ ಬಸ್ ನಿಲ್ದಾಣದವರೆಗೆ ಶಾಶ್ವತ ರಸ್ತೆ ನಿರ್ಮಾಣಕ್ಕೆ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ರಸ್ತೆ ಕಾಮಗಾರಿ ಶುರುವಾಗಿದೆ. ರಿಪಬ್ಲಿಕ್ ಕನ್ನಡ ಕಾರ್ಯಕ್ಕೆ ಬೀದರ್ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇದ್ರ ಕಡೆ ಇದು ಏನಾದರೂ ವರದಿ ಆಗಿದ್ಮ್ಯಾಗ ಅಂದ್ರೆ ಎಲ್ಲ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಇದ್ರ ಕಡೆ ಎಚ್ಚೆತ್ತುಕೊಂಡು ಆ ಪಾಪನಾಸ್ ರಸ್ತೆಯಿಂದ ಬಸ್ ಸ್ಟ್ಯಾಂಡ್ವರೆಗೆ 5 ಕೋಟಿ ಮಂಜೂರು ಮಾಡಿದ್ದಾರೆ. ಇದಕ್ಕೆ ನಾನು ಇವ್ರದ್ದು ಏನು ವರದಿ ಮಾಡಿದ್ದಾರೆ ಇವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಇವರು ಒಂದು ವೇಳೆ ವರದಿನೇ ಮಾಡ್ತಿಲ್ಲ ಅಂದ್ರೆ ಅದೇನು ಹಾಗೆ ಇರ್ತಿತ್ತು, ಮತ್ತು ಯಾರ್ದು ಎಷ್ಟು ಅನಾಹುತ ಆಯಿತು ಅನ್ನೋ ಅಂತ ಅನಿಸ್ತಾ ಇತ್ತು. ಈ ಬಗ್ಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ರು. ಈ ರಸ್ತೆ ಅತ್ಯಂತ ಮುಖ್ಯ ರಸ್ತೆಯಾಗಿದ್ದು ರಸ್ತೆಯ ಸಮಸ್ಯೆ ಕುರಿತು ನಮ್ಮ ಗಮನಕ್ಕೆ ತಂದ ತಕ್ಷಣವೇ ಹಣ ಬಿಡುಗಡೆ ಮಾಡಿದ್ದೇನೆ ಎಂದಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಗೆ ಸ್ಪಂದಿಸಿದ ಜಿಲ್ಲೆಯ ಸಚಿವರು ಮತ್ತು ಶಾಸಕರು ವರ್ಷದ ಸಮಸ್ಯೆಗೆ ಸ್ಪಂದಿಸಿದ್ದು ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.